ಅಂದರೆ ಬಳ್ಳಾರಿ ಅಂತ ತಿಳ್ಕೊಂಡು ಫಿಸಿಕಲ್ ಟೀಚರ್ ಹೆಂಡತಿ ಮಕ್ಕಳು 4 ಮಂದಿಗೆ ಆಗಿದೆ. ಅವ್ರಿಗೆ ಗೊತ್ತಿಲ್ಲ, ಲೀಕ್ ಆಗಿದೆ. ಅದು ಆದ ನಂತರ ಬಂದು ಮೊಬೈಲ್ ಆನ್ ಮಾಡ್ಯಾರ, ಬರ್ನ್ ಆಗಿದೆ. ಹೆಣ್ಮಕ್ಳದ್ದು ಸ್ವಲ್ಪ 70ಕ್ಕಿಂತ ಜಾಸ್ತಿ ಇದೆ. ಇದು ಡೇಂಜರ್. ಇವ್ರಿಗೇನು ಆಗೋದಿಲ್ಲ, ಇವರೆಲ್ಲ ಸರಿ ಆಗ್ತದೆ. ಈಗ ಸ್ವಲ್ಪ ಎಫರ್ಟ್ ಮಾಡತ್ತ ಡಾಕ್ಟ್ರು. ನಾನು ಹೇಳಿದೆ ಅವ್ರಿಗೆ, ಮತ್ತೇನಾದರೂ ಬೇರೆ ಮೆಡಿಸಿನ್ಸು ಅಲ್ಲಿ ತರಿಸಿದ್ರೆ ನಾವು ದುಡ್ಡು ಕೊಡ್ತಿದ್ದೆ ಎಮ್ಸಿಗೆ ಅಂತ ಕೈಲಿ ಮಾಡಾಕ್ತಾರೆ. ಇದೇನೆಂದರೆ, ಈ ಯಾವಾಗಲಾದರೂ ಶಿಕ್ಷಕರಾಗಲಿ ಬೇರೆ ಯಾರಾಗಲಿ ಈ ಗ್ಯಾಸಿನ ಬಗ್ಗೆ ಭಾಳ ಕಾಳಜಿ ಇರಬೇಕು. ಗ್ಯಾಸನ್ನೇನು ಅಡುಗೆ ಮನೆಯಾಗ ಇಡಬಾರ್ದು, ಹೊರಗಡೆ ಒಂದು ಲೈನ್ ಮಾಡಿ ಲಾಕ್ ಮಾಡಬೇಕು. ಭಾಳ ಮಂದಿಗೆ ಹೇಳಿದ್ರು, ಎಷ್ಟೋ ಮಂದಿ ಇದನ್ನು ತಿಳ್ಕೊಳ್ಳೋದಿಲ್ಲ. ಮತ್ತು ಗ್ಯಾಸಿಂದ ಏನು ಗೊತ್ತಾಗೋದು, ಸಣ್ಣ ಲೀಕೇಜು ಏನಾಗೋದಿಲ್ಲ. ಇನ್ನು ಉಣ್ಕಲ್ದಾಗೈತೆ ನನಗೆ ಗೊತ್ತು, ಅವಾಗಿಂದಾಗಿದೆ. ಬಟ್ ಏನು ಮಾಡೋದು ಅನಿವಾರ್ಯ. ಡಾಕ್ಟ್ರ್ ಎಲ್ಲ ರೀತಿ ಪ್ರಯತ್ನ ಮಾಡಾಕ್ತಾರೆ. 3 ಮಂದಿ ಔಟ್ ಆಫ್ ಡೇಂಜರ್ ಇರ್ತಿದ್ದಾರೆ. ಯಾಕೆ ಇನ್ನೂ ಏನಂದ್ರೆ ಡೇಂಜರ್ ಆಗ್ತದೆ, 60ಕ್ಕಿಂತ ಜಾಸ್ತಿ ಆಗೈತೆ. ಇದಕ್ಕೆ ಮತ್ತು ಬೇರೆ ಬೇರೆ ಮೆಡಿಸಿನ್ ತರಿಸ್ಬೇಕು. ಭಾಳ ಒಳ್ಳೆಯ ಶಿಕ್ಷಕರು. ನನ್ನ ಇಬ್ಬರು ಅವರು ಸೋಷಿಯಲ್ ವರ್ಕನ್ನು ಮಾಡ್ತಿದ್ದರು ಮತ್ತು ಕ್ಲಾಸು ತಗೋತಿದ್ರು. ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಹೈಸ್ಕೂಲ್. ಅದಕ್ಕೆ ಅವ್ರಿಗೆ ಹೇಳಿನ ಡಾಕ್ಟ್ರುಗಳಿಗೆ ಮತ್ತು ಹೆಚ್ಚಿನ ಒಂದು ಅವರಿಗೆ ಏನಾದ್ರು ಹೆಚ್ಚು ಬೇಕಾದ್ರೆ ಮತ್ತೆ ಬೇಕಾದ್ರೆ, ಇಲ್ಲ ಅಂದ್ರೆ ಮತ್ತೆ ಬೇರೆ ಕಡೆ ಕರ್ಕೊಂಡ್ರು ನಾವು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿ ಹಾಗೆ ದೇವರಲ್ಲಿ ಬೆಳ್ಕೋದು ಲಘು ಬೇಗನೆ ಸುಧಾರಣೆ ಆಗುತ್ತೆ.